ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಫೋಟೋ ನೋಡಿದ ತಕ್ಷಣ ಗೊತ್ತಾಗಿರ್ಬೋದಲ್ಲ ನಾನು ಎಲ್ಲಿಗೆ ಹೋಗಿದ್ದೀನಿ ಅಂತ. ಹೌದು, ನಾನು ಅರಸೀಕೆರೆ ತಾಲೂಕಲ್ಲಿರೋ ಮಾಡಾಳು ಅನ್ನೋ ಗ್ರಾಮದಲ್ಲಿ ಶ್ರೀ ತಾಯಿ ಸ್ವರ್ಣಗೌರಿ ನೆಲೆಸಿರೋ ಸನ್ನಿಧಿಗೆ ಹೋಗಿದ್ದೀನಿ. ಫ್ಯಾಮಿಲಿ ಹೋಗಿದ್ವಿ, ಹಸ್ಬೆಂಡ್ ಊರಿಗೆ ಹೋಗಿದ್ರಿಂದ ಅಲ್ಲಿಂದ ಹಸ್ಬೆಂಡ್ ಫ್ಯಾಮಿಲಿ ಎಲ್ಲ ಹೋಗಿದ್ವಿ. ನಮ್ಮ ಅತ್ತೆಯವರು, ನಾನು, ನನ್ನ ಹಸ್ಬೆಂಡು. ತುಂಬ ಕ್ರೌಡ್ ಇತ್ತು. ಆ್ಯಕ್ಚುಲಿ ನಾನು ಈಗ ಹೋಗಿ ಒಂದು 4 ಇಯರ್ ಆಗಿರ್ಬೋದು. ಈ ಥರ ಇರಲಿಲ್ಲ ಲೈನ್ ಎಲ್ಲ, ಡೈರೆಕ್ಟ್ ಒಂದೇ ಲೈನು. ಬಟ್ ಈ ಸರ್ತಿ ಅಂತೂ ಹೆವಿ ಕ್ರೌಡ್ ಇತ್ತು. ಅರಿಶಿಣ ಶೋಭಿತೆ ಕರ್ಪೂರ ಪ್ರಿಯ ಆಗಿರೋ ಈ ತಾಯಿಯವ್ರನ್ನ ನೋಡೋದಕ್ಕೆ ತುಂಬ ಅಂದರೆ ತುಂಬ ಜನ ಬರ್ತಾರೆ. ನಾವು ಹಬ್ಬಕ್ಕೆ ಹೋಗಿದ್ವಲ್ಲ, ಸೊ ದರ್ಶನ ಮಾಡ್ಕೊಬರೋಣ ಅಂತ ಹೋಗಿದ್ವಿ. ಈ ಅಮ್ಮನವ್ರಿಗೆ ಬೇರೆ ಥರ ಬೇರೆ ದುಡ್ಡು, ಒಡವೆ ಅದ್ರ ಬಗ್ಗೆ ಎಲ್ಲ ಆಸಕ್ತಿನೇ ಇಲ್ಲ. ಏನಂದರೆ ಎಷ್ಟೇ ನಾವು ಅರ್ಕೆ ಮಾಡ್ಕೋಬೋದು, ಲಕ್ಷಾಂತರ ರೂಪಾಯಿದು ಸಹ ಅಲ್ಲಿ ಕರ್ಪೂರ ತಂದಾಕ್ತಾರೆ. ಇಲ್ಲಿ ಏನು ನೋಡ್ತಾ ಇದ್ದೀರಾ, ಹೊಗೆ ಹೋಗ್ತಿದೆಯಲ್ಲ, ಇಲ್ಲಿ ಕೆಳಗಡೆ ಕರ್ಪೂರ ಹಾಕೋದು, ಮೇಲಲ್ಲಿ ಹೊಗೆ ಹೋಗುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದನ್ನ. ಬೇಜಾರೇನೆಂದರೆ ಇಲ್ಲಿಂದ ಅಷ್ಟು ದೂರ ಹೋಗಿರ್ತೀವಿ, ಅಮ್ಮನವ್ರನ್ನ ನೋಡೋದಕ್ಕೆ ಬಿಡೋದೇ ಇಲ್ಲ. ಅಟ್ಲೀಸ್ಟ್ ಒಂದು ಸೆಕೆಂಡು ಬಿಡೋಲ್ಲ, ತಳ್ತಿರ್ತಾರೆ. ದಯವಿಟ್ಟು ಈ ವಿಡಿಯೋ ನೋಡ್ತಿದ್ರೆ ಯಾರಾದರೂ ಪೊಲೀಸ್ ನೋಡ್ತಿದ್ರೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಂದೇ, ಇದೊಂದೇ ದೇವರು ಅಂತಲ್ಲ, ಎಲ್ಲ ಕಡೆನೂ ಹೋಗಿರ್ತೀವಿ, ಅಷ್ಟೊಂದು ಕಷ್ಟಪಟ್ಟು ಹೋಗಿರ್ತೀವಿ. ಎಷ್ಟು ನಾವು 2 hours ನಿಂತಿದ್ವಿ, 5 ನಿಮಿಷ ಬಿಡಲಿಲ್ಲ ಗುರು. 5 ನಿಮಿಷ ಅಲ್ಲ, 1 ಸೆಕೆಂಡ್ ಬಿಡಲಿಲ್ಲ ನಮಗೆ ದೇವ್ರು ನೋಡೋದಕ್ಕೆ, ತಳ್ಳಿಬಿಟ್ರು. ಸೊ ಫೈನಲಿ ದರ್ಶನ ಮುಗಿಸ್ಕೊಂಡು ಬೇಡ್ಕೊಂಡು ಕರ್ಪೂರ ಹಾಕಿ ನೆಕ್ಸ್ಟ್ ಇಯರ್ ಬರ್ತೀನಿ ಅಮ್ಮ ಅಂತ ಹೇಳ್ಕೊಂಡು ಬಂದ್ವಿ. ಈ ಕಲ್ಯಾಣಿ ಏನು ನೋಡ್ತಾ ಇದ್ದೀರಾ, ಇಲ್ಲೇ ಅಮ್ಮನವ್ರನ್ನ ಬಿಡೋದು 9 ದಿನ ಆದಮೇಲೆ. ಫುಲ್ಲು ಸುತ್ತ ಕರ್ಪೂರ ಹಚ್ಚಿರ್ತಾರೆ, ಸಿಕ್ಕಾಬಟ್ಟೆ ಗ್ರ್ಯಾಂಡಾಗಿ ನಡೆಯುತ್ತೆ. ದರ್ಶನ ಮುಗೀತು, ಪ್ರಸಾದ ಬಿಟ್ಟು ಹೋಗೋದಕ್ಕಾಗುತ್ತಾ? ಸೊ ಫೈನಲಿ ಪ್ರಸಾದಕ್ಕೆ ಬಂದ್ವಿ. ತುಂಬ ಚೆನ್ನಾಗಿತ್ತು ಸಾಂಬಾರಂತೂ. ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ, ಸಾಕಾಗೋಷ್ಟು ಊಟ ಮಾಡಿರಿ, ಬಡಿಸ್ಕೊಳ್ರಿ. ಇಲ್ಲಾಂದರೆ ಅಲ್ಲಿ ತೆಗ್ದಾಕ್ ಬನ್ನಿ, ಏನಂತಕ್ಕೆ ಅಷ್ಟೊಂದೆಲ್ಲ ಹಾಕಿಸ್ಕೊಂಡು ವೇಸ್ಟ್ ಮಾಡ್ತೀರಾ? ಅಲ್ಲಂತೂ ಒಂದು ಡ್ರಮ್ ಫುಲ್ ತುಂಬಿತ್ತು, ಸಿಕ್ಕಾಬಟ್ಟೆ ಬೇಜಾರಾಯಿತು. ಸೊ ಅಲ್ಲಿಂದ ಬಂದಾಗ 11:30 ಆಗಿತ್ತು. ಬಂದು ಮಲ್ಕೊಂಡು ರೆಸ್ಟ್ ಮಾಡಿ ಬೆಳಗ್ಗೆ ನಾನು ನಾಗರು ಪೂಜೆ ಮಾಡೋದಿತ್ತು, ಅದೆಲ್ಲ ಮುಗಿಸಿ ನಂತರ ನಮ್ಮ ಮನೆದೇವರಿಗೆ ಅರಸೀಕೆರೆಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಅರಸೀಕೆರೆ ವೀರಭದ್ರೇಶ್ವರ ದೇವಸ್ಥಾನ, ಅದು ನಮ್ಮ ಮನೆ ದೇವರು, ನನ್ನ ಹಸ್ಬೆಂಡ್ ಅವ್ರ ಮನೆ ದೇವರು. ಹೋದಾಗ ತುಂಬ ರೇರಾಗಿ ಹೋಗಿರ್ತೀವಿ ಊರಿಗೆ. ಸ್ವಲ್ಪ ನಮ್ಮ ಟೈಮ್ನ ಫ್ಯಾಮಿಲಿಗೆ ಕೊಟ್ಟರೆ ಎಷ್ಟು ಖುಷಿ ಆಗುತ್ತಲ್ಲ. ಸೊ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ ನಂತರ ಬ್ಯಾಂಗ್ಳೂರಿಗೆ ಹೋದ್ವಿ. ಇದಿಷ್ಟು ಆಗಿತ್ತು ನನ್ನ ವಿಡಿಯೋ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಪ್ಲೀಸ್ ಯಾರೆಲ್ಲ ನನ್ನ ವಿಡಿಯೋ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಒಂಚೂರು ಸಪೋರ್ಟ್ ಮಾಡಿ ಪ್ಲೀಸ್. ಓಕೆ, ಬಾಯ್, ಟೇಕ್ ಕೇರ್.